ನೀವೇನೇ ಮಾಡಿದ್ರೂ ಸ್ಕಿನ್ನು ಗ್ಲೋ ಆಗ್ತಿಲ್ಲ. ಎಲ್ಲ ಕ್ರೀಮ್ಗಳ್ನು ಯೂಸ್ ಮಾಡಿದ್ರಿ, ಎಲ್ಲ ಸೆರಮ್ಗಳ್ನು ಯೂಸ್ ಮಾಡಿದ್ರಿ, ಆ ಫೇಸ್ ಪ್ಯಾಕು, ಆ ಫೇಸ್ ಕ್ರೀಮು, ಆ ಹೋಮ್ ರೆಮಿಡೀಸ್ ಅಂತೆಲ್ಲ ಯೂಸ್ ಮಾಡಿದ್ರು ನಿಮ್ಮ ಸ್ಕಿನ್ನು ಗ್ಲೋ ಆಗ್ತಿಲ್ಲ ಅಂತ ಹೇಳಿದ್ರೆ, ಇವತ್ತು ನಾನು ಹೇಳ್ತಿರೋ ಈ 5 ಮಿಸ್ಟೇಕ್ಗಳನ್ನು ನಿಮ್ಮ ಸ್ಕಿನ್ನಲ್ಲಿ ಆಗ್ತಿರ್ಬೋದು. ಈ ಮಿಸ್ಟೇಕ್ಸ್ಗಳು ಯಾವ್ದ್ಯಾವುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ಈ ಮಿಸ್ಟೇಕ್ಗಳನ್ನ ನಿಮ್ಮ ಸ್ಕಿನ್ನು ಗ್ಲೋ ಗ್ಯಾರಂಟಿ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ. ಈ ವಿಡಿಯೋ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ. ಈ ವಿಡಿಯೋದಲ್ಲಿ ಏನಿದೆ, ಈ 5 ಮಿಸ್ಟೇಕ್ಸ್ಗಳು ಯಾವುದು ನಿಮ್ಮ ಸ್ಕಿನ್ನು ಗ್ಲೋನ ಸ್ಟಾಪ್ ಮಾಡ್ತಿರೋ ಅಂಥದ್ದು. ಬನ್ನಿ ಇಲ್ಲಿ ಡೈರೆಕ್ಟ್ ಮ್ಯಾಟ್ರಿಗೆ ಬಂದರೆ ನೋಡಿ, ಇಲ್ಲಿ ಸ್ಕಿನ್ನು ಗ್ಲೋ ಆಗ್ತಿಲ್ಲ ಅಂದರೆ ಈ 5 ತಪ್ಪುಗಳನ್ನು ನಿಲ್ಲಿಸಿ. ಅದು ಯಾವ್ದ್ಯಾವುದು ತಪ್ಪುಗಳು? ಮೊದಲನೇ ತಪ್ಪು ಬಂದ್ಬಿಟ್ಟು ಮಿಸ್ಟೇಕ್ ನಂಬರ್ 1, ಟೂ ಮಚ್ ಕ್ಲೀನಿಂಗು. ಈ ಟೂ ಮಚ್ ಕ್ಲೀನಿಂಗ್ ಅಂದರೆ ಯಾವ ಥರ ಅಂತ ಹೇಳಿದ್ರೆ, ಮನುಷ್ಯ ಒಂದು ಸಲ ಮುಖ ತೊಳಿಬೇಕು, ಇಲ್ಲ 2 ಸಲ ಮುಖ ತೊಳಿಬೇಕು. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮುಖ ಬೆಳ್ಳಗಾಗಲಿ ಅಂದ್ಬಿಟ್ಟು ಚೆನ್ನಾಗಿ ತಿಕ್ತಾ ಇರ್ತೀವಿ. ಅದನ್ನು ಬೆಳಿಗ್ಗೆನೂ ಫೇಸ್ ವಾಶ್ ಯೂಸ್ ಮಾಡೋದು, ಮಧ್ಯಾಹ್ನನೂ ಯೂಸ್ ಮಾಡೋದು, ಸಂಜೆನೂ ಯೂಸ್ ಮಾಡೋದು, ರಾತ್ರಿನೂ ಯೂಸ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಫೇಸಲ್ಲಿರೋ ನ್ಯಾಚುರಲ್ ಸ್ಕಿನ್ ಏನಿದೆ ಅದು ಸ್ಟ್ರಿಪ್ ಆಗ್ತಾ ಬರುತ್ತೆ, ಅದು ಕಿತ್ತೋಗ್ತಾ ಇರುತ್ತೆ. ಅದು ಕಿತ್ತೋಗಿ ಅದು ಏನಂತಾರೆ ಉಜ್ಜಿ ಏನಾಗ್ಬಿಡುತ್ತೆ, ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಈ ರೀತಿ ಟೂ ಮಚ್ ಕ್ಲೀನ್ ಮಾಡಬಾರ್ದು. ಮತ್ತು ಸಿಕ್ಕಾಪಟ್ಟೆ ಫೇಸ್ ವಾಶ್ಗಳನ್ನ ಏನಂತಾರೆ ಮುಖಕ್ಕೆ ಜಾಸ್ತಿ ಅಪ್ಲೈ ಮಾಡಬಾರ್ದು. ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾತ್ರ ಯೂಸ್ ಮಾಡಬೇಕು. ನೀವೇನಾದರೂ ಈ ಮಿಸ್ಟೇಕ್ ಮಾಡ್ತಿದ್ರೆ ನೋಡಿ, ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ಸ್ಕಿನ್ ಡ್ಯಾಮೇಜ್ ಮಾಡ್ತಾ ಇದೆ ಅಂತ. ಕ್ಲೀನ್ ಮಾಡಬೇಕು ಅಂತ ನೀವು ಮುಖದ್ದು ಏನಂತಾರೆ ತ್ವಚೆ ಮೇಲೆ ಇನ್ನೂ ಹಾರ್ಶ್ ಆಗಿ ಅದನ್ನು ಉಜ್ಜಿ ಹಾಳು ಮಾಡ್ಕೊತಾ ಇದ್ರೆ, ಈ ತಪ್ಪನ್ನು ನೀವು ಇವತ್ತೇ ನಿಲ್ಲಿಸಬೇಕು. ಈ ತಪ್ಪೇನಾದ್ರು ಮಾಡ್ತಿದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಇದು ಒಂದು ಕಾರಣ, ಆಗದೇ ಇರೋದಕ್ಕೆ ಇದು ಒಂದು ಕಾರಣ. ಇನ್ನು ಮಿಸ್ಟೇಕ್ ನಂಬರ್ 2 ಬಂದ್ಬಿಟ್ಟು ನೈಟು ಫೋನು ಪ್ಲಸ್ ಲೇಟ್ ಸ್ಲೀಪು. ಸುಮಾರು ಜನಕ್ಕೆ ಏನಂತ ಹೇಳಿದ್ರೆ, ನಾನು ಯೂಸ್ ಮಾಡ್ತಿರೋ ಕ್ರೀಮ್ ಯಾವುದೋ ಸೆಟ್ ಆಗ್ತಿಲ್ವೇನೋ, ಇಲ್ಲ ನಾನು ಯೂಸ್ ಮಾಡ್ತಿರೋ ಸರಮ್ ಯಾವುದೋ ಸೆಟ್ ಆಗ್ತಿಲ್ವೇನೋ ಅಂತ ನೀವು ಅನ್ಕೊಂತೀರ. ಬಟ್ ನೀವು ನೈಟ್ ಹೊತ್ತು ನಿದ್ದೆ ಮಾಡಿಲ್ಲ ಅಂದರೆ ನಿಮ್ಮ ಸ್ಕಿನ್ನು ರಿಪೇರ್ ಆಗಲ್ಲ, ಆಯಿತಾ. ನಿಮ್ಮ ಸ್ಕಿನ್ ಏನಾದ್ರು ಗ್ಲೋ ಆಗಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಬೋರ್ ಆಗಬೇಡಿ. ಈ ವಿಡಿಯೋ ತುಂಬ ಲೆಂತಿ ಏನಿಲ್ಲ, ಕಡಿಮೆನೇ ಇದೆ, ಆಯಿತಾ. ಕೇಳಿ, ಸಮಾಧಾನವಾಗಿ ಕೇಳಿ, ಎಲ್ಲೂ ಹೋಗಲ್ಲ ನಿಮ್ಮ ವ್ಲಾಗ್ಸ್ ಮತ್ತು ಇನ್ನೊಂದೆಲ್ಲ. ಏನು ಅಂತ ಹೇಳಿದ್ರೆ, ನೀವು ರಾತ್ರಿ ಹೊತ್ತು ಆಯಿತಾ ನಿದ್ದೆ ಮಾಡ್ತಿಲ್ಲ, ಮೊಬೈಲ್ ಯೂಸ್ ಮಾಡ್ಕೊಂಡು ಕುತ್ಕೊಬಿಡ್ತೀರಾ, ಮತ್ತು ಲೇಟಾಗಿ ಮಲಗೋದು, ನಿಮ್ಮ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಿಮ್ಮ ಸ್ಕಿನ್ನು ರಿಪೇರ್ ಆಗಲ್ಲ. ಸ್ಕಿನ್ನು ರಿಪೇರೇ ಆಗಿಲ್ಲ ಅಂತ ಹೇಳಿದ್ರೆ ಗ್ಲೋ ಎಲ್ಲಿಂದ ಆಗುತ್ತೆ? ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಎಷ್ಟೇ ಕ್ರೀಮ್ ಯೂಸ್ ಮಾಡಿ, ನಿಮ್ಮ ಸ್ಕಿನ್ನು ಅಥವಾ ನಿಮ್ಮ ಸೆಲ್ಸು ಅವೆಲ್ಲ ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಏನೇ ಅಪ್ಲೈ ಮಾಡಿದ್ರು ವೇಸ್ಟೇ. ಅದು ನೋಡಿ, ಇಲ್ಲಿ ಫೇಸು ಫಸ್ಟು ರಿಯಾಕ್ಟ್ ಆಗೋದು ನೋಡಿ, ಇಲ್ಲಿ ಬ್ಲೂ ಲೈಟ್ ಪ್ಲಸ್ ಕಾರ್ಟಿಸಾಲ್ ಲೆವೆಲ್ಲು ಈಸ್ ಈಕ್ವಲ್ ಟು ಡಲ್ ಸ್ಕಿನ್ನು. ಇದು ಯಾವ ರೀತಿ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಫಸ್ಟು ಫೇಸ್ ರಿಯಾಕ್ಟ್ ಆಗೋದೇ ಏನಂತ ನಿದ್ದೆ ಮಾಡಿಲ್ದಿದ್ದಾಗ. ನಾವು ನಿದ್ದೆ ಕರೆಕ್ಟಾಗಿ ಆಗಿಲ್ದಿದ್ದಾಗ ಹೆಂಗಿರುತ್ತೆ ಅಂದರೆ, ಫೇಸು ಬಂದು ಕನ್ನಡಿಲಿ ನಿಂತ್ಕೊತೀವಿ, ಡಲ್ಲಾಗಿ ಕಾಣುತ್ತೆ. ಫಸ್ಟು ರಿಯಾಕ್ಟ್ ಆಗೋದೇ ನಿಮ್ಮ ಫೇಸ್ ಮೇಲೆ, ನಿಮ್ಮ ನಿದ್ದೆ ಕರೆಕ್ಟಾಗಿಲ್ಲ ಅಂದರೆ. ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ರಾತ್ರಿ ಹೊತ್ತು ಮೊಬೈಲ್ನ ಕಡಿಮೆ ಮಾಡಿಬಿಟ್ಟು ನಿದ್ದೆ ಕರೆಕ್ಟಾಗಿ ಮಾಡಿ. ಈ ಮಿಸ್ಟೇಕ್ ನಂಬರ್ 2ನ ರಿಪೀಟ್ ಮಾಡಬೇಡಿ, ನಿಮ್ಮ ಸ್ಕಿನ್ನು ಏನಾದರೂ ಗ್ಲೋ ಆಗಬೇಕು ಅಂತ ಹೇಳಿದ್ರೆ. ಇದು ಮಿಸ್ಟೇಕ್ ನಂಬರ್ 2 ಆಗಿತ್ತು. ಇನ್ನು ಮಿಸ್ಟೇಕ್ ನಂಬರ್ 3 ಬಂದ್ಬಿಟ್ಟು ಸ್ಕಿಪ್ಪಿಂಗ್ ಬ್ರೇಕ್ಫಾಸ್ಟ್. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಆಯ್ತಾ. ನೀವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಕು ಅನ್ನೋ ಒಂದು ಹೆಸರಿಡ್ಕೊಂಡು ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊತಾ ಇದ್ರೆ, ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫೇಸ್ ಫಸ್ಟ್ ರಿಯಾಕ್ಟ್ ಆಗೋದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದಾಗ. ನಾವೇನಾದ್ರೂ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದಾಗ ಫಸ್ಟ್ ಏನಂತಾರೆ ಕಾಣೋದೇ ನಿಮ್ಮ ಮುಖದ ಮೇಲೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫುಡ್ ಸ್ಕಿಪ್ ಪ್ಲಸ್ ವೀಕ್ನೆಸ್ ಇಸ್ ಈಕ್ವಲ್ ಟು ಡಲ್ನೆಸ್. ನೀವು ಫುಡ್ ಸ್ಕಿಪ್ ಮಾಡಿದಾಗ ನಿಮ್ಮ ಮುಖದ ಮೇಲೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಅದು ಒಂದು ದಿವಸಕ್ಕೂ 2 ದಿವಸ ಮಾಡಿದ್ರೆ ಪರವಾಗಿಲ್ಲ. ಸುಮಾರು ಜನ ಈ ಬೆಳಗಿನ ಜಾವ ನಾಷ್ಟ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಮೇಕಪ್ ಇದೆಯಲ್ಲ ಬಿಡು, ಅದ್ರಲ್ಲಿ ಕವರ್ ಮಾಡ್ಕೊಬಿಡೋಣ ಅಂತ. ಆ ರೀತಿ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ನೀವು ಬೆಳಿಗ್ಗೆ ಎದ್ದು ನಿಮಗೆ ಎನರ್ಜಿ ಕೊಡೋದೇ ನಾಷ್ಟ, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಫೇಸೇ ಫಸ್ಟ್ ರಿಯಾಕ್ಟ್ ಆಗೋದು, ನಿಮ್ಮ ಫೇಸ್ ಮೇಲೆ ಇಂಪ್ಯಾಕ್ಟ್ ಆಗೋದು. ನಿಮ್ಮ ಸ್ಕಿನ್ ಗ್ಲೋ ಆಗ್ತಿಲ್ಲ ಅಂತ ಹೇಳಿದ್ರೆ ಇದು ಒಂದು ಕಾರಣ ಇರ್ಬೋದು. ದಯವಿಟ್ಟು ಇವತ್ತೇ ಇದನ್ನು ಸರಿ ಮಾಡ್ಕೊಳ್ಳಿ, ಎಸ್ಪೆಷಲಿ ಮಿಸ್ಟೇಕ್ ನಂಬರ್ 3ನ, ಆಯಿತಾ. ಇವಾಗ 3 ಮಿಸ್ಟೇಕ್ಸ್ ತಿಳ್ಕೊಂಡಾಯ್ತು. ಇನ್ನು ಮಿಸ್ಟೇಕ್ ನಂಬರ್ 4 ಬಂದ್ಬಿಟ್ಟು ಶುಗರು ಆ್ಯಂಡ್ ಜಂಕು. ಈ ಶುಗರ್ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ನನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿರೋ ಪ್ರಕಾರ ಸುಮಾರು ಜನ ವಿಡಿಯೋಗಳ್ನ ನೋಡಿ ಶುಗರ್ ಬಿಟ್ಟಿದ್ದಾರೆ. ಬಟ್ ಇನ್ನೂ ಸುಮಾರು ಜನ ಬಿಡು ಏನಾಗುತ್ತೆ, ಇರೋದು ಒಂದು ಜೀವನ ಅಲ್ವಾ, ಏನು ನಮ್ಮ ಸ್ಕಿನ್ ಹಾಳಾದರೆ ಏನು, ನಮ್ಮ ದೇಹ ಹಾಳಾದರೆ ಏನು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ವೀಟ್ಗಳು ತಿನ್ನೋದು, ಆಚೆ ಕಡೆ ಜಂಕ್ ಫುಡ್ಗಳು ತಿನ್ನೋದು. ಬಟ್ ನೀವು ಈ ರೀತಿ ಇಗ್ನೋರ್ ಮಾಡ್ತಾ ಇದ್ರೆ
ಆಯಿತಾ. ಮುಂದೆ ನಿಮ್ಮ ಸ್ಕಿನ್ನು ಹಾಳಾದಾಗ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಟ್ರೀಟ್ಮೆಂಟ್ಗಳು, ಆ ಕಾಸ್ಮೆಟಿಕ್ಸ್ಗಳು ಏನೇ ಹಾಕಿದ್ರು ನಿಮ್ಮ ಸ್ಕಿನ್ನು ವರ್ಕೌಟ್ ಆಗಲ್ಲ ಆಯಿತಾ, ನಿಮ್ಮ ಸ್ಕಿನ್ನು ಗ್ಲೋ ಆಗಲ್ಲ. ದಯವಿಟ್ಟು ಶುಗರ್ನ 98% ಅವಾಯ್ಡ್ ಮಾಡಿ ಆಯಿತಾ. ಸ್ವೀಟ್ಸ್ ತಿನ್ನೋದು, ಈ ಸಿಕ್ಕಾಪಟ್ಟೆ ಜಂಕ್ ಫುಡ್ಸ್ಗಳನ್ನ ತಿನ್ನೋದು, ಇದನ್ನು ಅವಾಯ್ಡ್ ಮಾಡಿದಷ್ಟು ನಿಮ್ಮ ಸ್ಕಿನ್ನು ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ನು ಏನಂತಾರೆ, ನಿಮ್ಮ ತ್ವಚೆಯಲ್ಲಿ ಆ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ 1 ಬಿಸ್ಕೆಟು, 1 ಟೀ, 1 ಸ್ವೀಟು, ಇವೆಲ್ಲ ನೀವೇನು ಅನ್ಕೊಂತೀರ ಅಂದರೆ 1 ಸ್ವೀಟ್ ತಾನೇ, 1 ಟೀ ತಾನೇ, 1 ಬಿಸ್ಕೆಟ್ ತಾನೇ, ಇವೆಲ್ಲ ಏನು ಮಾಡ್ಬಿಡುತ್ತಪ್ಪ ಅಂತ ನೀವು ಅಂದ್ಕೊಂಡಿದ್ದೀರ. ಬಟ್ ಇವೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಶುಗರು ಫೇಸ್ ಮೇಲೆ ಸ್ಲೋ ಪಾಯ್ಸನ್ ಥರ ವರ್ಕ್ ಮಾಡುತ್ತೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಫುಲ್ ಪಾಯ್ಸನ್ ಕುಡಿದ್ಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಬಟ್ ಸ್ಲೋ ಪಾಯ್ಸನ್ ಥರ ವರ್ಕ್ ಆಯಿತು ಅಂದರೆ ದಿನೇ ಸಾಯ್ತಾನಲ್ಲ, ಅದೇ ರೀತಿ ನಿಮ್ಮ ಸ್ಕಿನ್ ಮೇಲೆ ಈ ಶುಗರು ಆ ರೀತಿ ವರ್ಕ್ ಮಾಡುತ್ತೆ. ಸ್ಲೋ ಪಾಯ್ಸನ್ ಥರ ದಿನೇ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡುತ್ತೆ. ದಯವಿಟ್ಟು ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇವತ್ತೇ ಆ ಶುಗರ್ನ ಬಿಟ್ಟುಬಿಡಿ. ಅದ್ರ ಜೊತೆಗೆ ಜಂಕ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ. ಮನೆ ಫುಡ್ಡನ್ನು, ಫ್ರೂಟ್ಸು, ವೆಜಿಟೇಬಲ್ಸು ಆಯಿತಾ, ಪ್ರೋಟೀನು, ಫೈಬರು ಇರುವಂಥ ಫುಡ್ಡುಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿ ನಿಮ್ಮ ಸ್ಕಿನ್ ಏನಾದರೂ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ. ಇದು ಮಿಸ್ಟೇಕ್ ನಂಬರ್ 4 ಆಗಿತ್ತು. ಇನ್ನು ಮಿಸ್ಟೇಕ್ ನಂಬರ್ 5 ಬರೋದಕ್ಕಿಂತ ಮುಂಚೆ ನಿಮಗೆ ಕೊನೆಯಲ್ಲಿ ಸೊಲ್ಯೂಷನ್ನು ಹೇಳ್ತೀನಿ, ಯಾವ ರೀತಿ ನಿಮ್ಮ ಸ್ಕಿನ್ನನ್ನು ಸರಿ ಮಾಡ್ಕೋಬೇಕು ಅಂತ. ಇನ್ನು ಮಿಸ್ಟೇಕ್ 5 ಬಂದುಬಿಟ್ಟು ಹೊಟ್ಟೆ ಆ್ಯಂಡ್ ಜೀರ್ಣಕ್ರಿಯೆ ಇಗ್ನೋರ್ ಮಾಡೋದು. ಸುಮಾರು ಜನ ಇದೇನು ಸ್ಕಿನ್ ಬಂದ್ಬಿಟ್ಟು ಇಲ್ತಾನೆ ಇರೋದು, ಹೊಟ್ಟೆಗೂ ಸ್ಕಿನ್ಗೂ ಏನಪ್ಪ ಸಂಬಂಧ ಅಂತ ನೀವು ಅನ್ಕೋಬೋದು. ಬಟ್ ಡೈರೆಕ್ಟ್ ಕನೆಕ್ಷನ್ ಇರೋದೇ ನಿಮ್ಮ ಹೊಟ್ಟೆಯಿಂದ ನಿಮ್ಮ ಸ್ಕಿನ್ನಿಗೆ. ನೀವು ಏನು ತಿಂತೀರೋ ಅದು ಸ್ಕಿನ್ ಮೇಲೆ ರಿಯಾಕ್ಟ್ ಮಾಡುತ್ತೆ. ಬಟ್ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ, ಗ್ಯಾಸು, ಬ್ಲೋಟಿಂಗು, ಕಾನ್ಸ್ಟಿಪೇಷನ್ ಇದ್ದರೆ ಸ್ಕಿನ್ ಗ್ಲೋ ಎಕ್ಸ್ಪೆಕ್ಟ್ ಮಾಡಬೇಡಿ ಆಯಿತಾ. ನೀವು ಅಂದ್ಕೊಳ್ಳೋದು ಗ್ಯಾಸು ಮತ್ತು ಈ ಥರ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಳಿದ್ದಾಗ ಮತ್ತು ಬ್ಲೋಟಿಂಗ್ ಎಲ್ಲ ಇದ್ದಾಗ ನಿಮ್ಮ ಸ್ಕಿನ್ನಿಗೂ ಇಂಪ್ಯಾಕ್ಟ್ ಆಗುತ್ತೆ. ನೀವು ತಿನ್ನುವಂಥ ಪದಾರ್ಥ ಕರೆಕ್ಟಾಗಿಲ್ಲ, ನಿಮ್ಮ ಹೊಟ್ಟೆ ನೀವು ಹಾಳು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನು ಗ್ಲೋ ಆಗದಿಲ್ದಿರೋದಕ್ಕೆ ಇದು ಒಂದು ಕಾರಣ. ನೋಡಿ ಇಲ್ಲಿ, ಚರ್ಮಕ್ಕೆ ಪ್ರಾಬ್ಲಮ್ಮು ಫೇಸಲ್ಲಿ ಸ್ಟಾರ್ಟ್ ಆಗಲ್ಲ, ಸ್ಟೊಮಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ ಆಯಿತಾ. ಡೈರೆಕ್ಟ್ ನಿಮ್ಮ ಫೇಸಲ್ಲಿ ಸ್ಟಾರ್ಟ್ ಆಗಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಯಾರ್ಯಾರು ಕಾನ್ಸ್ಟಿಪೇಷನ್ನು, ಗ್ಯಾಸು, ಬ್ಲೋಟಿಂಗ್ ಎಲ್ಲ ಇದೆಯೋ ಅವರೆಲ್ಲ ಹೋಗಿ ನಿಮ್ಮ ಫೇಸ್ನ ಒಂದ್ಸಲಿ ಚೆಕ್ ಮಾಡ್ಬೋದು. ಇಲ್ಲಿ ಡಲ್ನೆಸ್ ಸ್ಟಾರ್ಟ್ ಆಗಿರುತ್ತೆ, ನಿಮ್ಮ ಸ್ಕಿನ್ನು ಡಲ್ ಆಗಿರುತ್ತೆ. ನಾನು ಹೇಳಿ ಸುಳ್ಳು ಅಂತ ಅನಿಸಿದ್ರೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇ ನೋಡಿ ನಿಮ್ಮ ಸ್ಕಿನ್ನು ಎಷ್ಟು ಡಲ್ ಆಗಿರುತ್ತೆ ಅಂತ. ನಿಮ್ಮ ಫೇಸ್ ಗ್ಲೋ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಕಾನ್ಸ್ಟಿಪೇಷನ್ನು ಮತ್ತು ಗ್ಯಾಸು, ಬ್ಲೋಟಿಂಗ್ ಎಂತಕ್ಕಾಗುತ್ತೆ ಅಂತ ಹೇಳಿದ್ರೆ ಆಳು ಮೂಳು ಕಸ ಕಡ್ಡಿಗಳು ತಿಂದಾಗ, ಲೈಫ್ ಸ್ಟೈಲು ಕರೆಕ್ಟಾಗಿಲ್ದಾಗ ಮತ್ತು ಹೆವಿ ವೆಯ್ಟ್ ಜಾಸ್ತಿ ಇದ್ದಾಗ. ನೋಡಿ ಇಲ್ಲಿ, ಬೆಲ್ಲಿ ಫ್ಯಾಟ್ ಪ್ಲಸ್ ಡಲ್ ಸ್ಕಿನ್ನು ಸೇಮ್ ರೂಟ್ ಕಾಸು ಆಯಿತಾ. ನಿಮ್ಮ ಬೆಲ್ಲಿ ಫ್ಯಾಟ್ ಎಷ್ಟಿರುತ್ತೋ, ಈ ಬೆಲ್ಲಿ ಫ್ಯಾಟ್ನ ಎಷ್ಟು ಬೆಳೆಸ್ಕೊತಾ ಇದ್ರೋ ಅಷ್ಟು ನಿಮ್ಮ ಡಲ್ ಸ್ಕಿನ್ ಆಗ್ತಾ ಇರುತ್ತೆ, ನಿಮ್ಮ ಫೇಸು ಡಲ್ ಆಗ್ತಾ ಇರುತ್ತೆ. ದಯವಿಟ್ಟು ನಿಮ್ಮ ಫೇಸ್ ಏನಾದ್ರು ಡಲ್ ಆಗಬಾರ್ದು ಅಂದರೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಯಿತಾ, ಪ್ರಾಪರ್ ಡಯಟ್ನ ಫಾಲೋ ಮಾಡಬೇಕು. ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನನ್ನು ಕರೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ತಿನ್ನೋವಂಥ ಡಯಟ್ ಕರೆಕ್ಟಾಗಿರಬೇಕು, ನೀವು ಮಾಡೋವಂಥ ಎಕ್ಸಸೈಸ್ಗಳು ಕರೆಕ್ಟಾಗಿರಬೇಕು. ಈ ಥರ ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೇಳಿದ್ರೆ ಪ್ರಾಪರ್ ಡಯಟ್ನ ಫಾಲೋ ಮಾಡಬೇಕು. ಸೊ ಇವಾಗ ಇಷ್ಟು ಏನಂತಾರೆ 5 ಮಿಸ್ಟೇಕ್ಗಳು ಆಯಿತು. ಇದಕ್ಕೆ ಸೊಲ್ಯೂಷನ್ ಏನು, ನಮ್ಮ ಸ್ಕಿನ್ ಯಾವ ರೀತಿ ಏನಂತ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ನೋಡಿ ಇಲ್ಲಿ, ಫಿಕ್ಸ್ ಸ್ಕಿನ್ ಕೇರ್ ರುಟೀನು. ಮೇಯ್ನು ನಿಮ್ಮ ಸ್ಕಿನ್ ಕೇರ್ ರುಟೀನ ಸರಿ ಮಾಡ್ಕೊಳ್ಳಿ ಆಯಿತಾ. ಪ್ರಾಪರ್ ಫೇಸ್ ವಾಶ್ನ ಯೂಸ್ ಮಾಡಿ. ನಿಮಗೇನಾದರೂ ಇನ್ನೂ ಸ್ಕಿನ್ ಕೇರ್ ಬಗ್ಗೆ ಹೆಚ್ಚಿನ ವೀಡಿಯೋಗಳು ಬೇಕು, ಸ್ಕಿನ್ ಕೇರ್ ರುಟೀನ್ ಯಾವ ರೀತಿ ಮಾಡ್ಕೋಬೇಕು, ಆಯಿಲಿ ಸ್ಕಿನ್ಗೆ, ಕಾಂಬಿನೇಷನ್ ಸ್ಕಿನ್ಗೆ ಮತ್ತು ಡ್ರೈ ಸ್ಕಿನ್ಗೆಲ್ಲ ಯಾವ ರೀತಿ ನಾವು ಫೇಸ್ ವಾಶ್ ಯೂಸ್ ಮಾಡಬೇಕು ಅನ್ನೋ ವೀಡಿಯೋ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಸ್ಕಿನ್ ಕೇರ್ ವೀಡಿಯೋ ಅಂತ ನಾನು ಕಮೆಂಟ್ ಹಾಕಿ ಡೆಫಿನೆಟ್ಲಿ ಮಾಡ್ತೀನಿ ನಾನು. ಅದ್ರ ಜೊತೆಗೆ ಫಿಕ್ಸ್ ಡಯಟ್ಟು, ನೀವು ತಿನ್ನುವಂಥ ಆಹಾರ ಕರೆಕ್ಟಾಗಿರಬೇಕು ಆಯಿತಾ. ಅದು ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಯೂಸ್ ರೈಟ್ ಪ್ರಾಡಕ್ಟ್ಸು. ನಾವು ಏನಂತಾರೆ ಮಾರ್ಕೆಟಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ನೆಲ್ಲ ಇದೊಂಥರ ಎಕ್ಸ್ಪರಿಮೆಂಟ್ ಲ್ಯಾಬ್ ಮಾಡ್ಕೊಬಿಟ್ಟಿದ್ದೀವಿ ಮುಖಾನ ಆಯಿತಾ. ಈ ಎಕ್ಸ್ಪರಿಮೆಂಟ್ ಲ್ಯಾಬಿಂದ ದೂರ ಇಳಿದು ನಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿ ಪ್ರಾಡಕ್ಟ್ ಬೇಕು ಅಂಥ ಪ್ರಾಡಕ್ಟ್ ಮಾತ್ರ ನಾವು ಬಳಸಬೇಕು ಹೊರತು ಸಿಕ್ಕಾಪಟ್ಟೆ ಬೇಡದಿರೋ ಪ್ರಾಡಕ್ಟ್ನ ಬಳಸಬಾರ್ದು. ಅದ್ರ ಜೊತೆಗೆ ಅವಾಯ್ಡ್ ಹಾರ್ಶ್ ಕೆಮಿಕಲ್ ಆನ್ ಫೇಸು ಆಯಿತಾ. ಸುಮಾರು ಜನ ಏನಂತಾರೆ ಸಿಕ್ಕಾಪಟ್ಟೆ ಕೆಮಿಕಲ್ಸ್ಗಳನ್ನ ಫೇಸ್ಗೆ ಹಾಕಿ ನಿಮ್ಮ ಫೇಸನ್ನು ಡಲ್ ಮಾಡ್ಕೊತಾ ಇದ್ದೀರಾ ಆಯಿತಾ. ಇದನ್ನು ನೀವು ಅವಾಯ್ಡ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಸಿಂಪಲ್ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಬೆಳಗಿನ ಜಾವ ಎದ್ದ ತಕ್ಷಣ ಮೈಲ್ಡ್ ಫೇಸ್ ವಾಶ್ ಯೂಸ್ ಮಾಡಿ, ಅದ್ರ ಜೊತೆಗೆ ಮಾಯಿಶ್ಚರೈಸರು, ಅದ್ರ ಜೊತೆಗೆ ಸನ್ಸ್ಕ್ರೀನು ಕಂಪಲ್ಸರಿ ಯೂಸ್ ಮಾಡಿಕೊಂಡು. ಇನ್ನೇನು ಬೇಸಿಗೆ ಬರ್ತಾ ಇದೆ, ಅದು ಅದ್ರ ಮೇಲೂ ಒಂದು ಸನ್ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಯಾವ ಸನ್ಸ್ಕ್ರೀನ್ನ ಬಳಸಬೇಕು ಅಂತ. ಅದು ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಸನ್ಸ್ಕ್ರೀನ್ ಅಂತ ಕಮೆಂಟ್ ಮಾಡಿ
ಆಯಿತಾ. ಇದಾಗಿತ್ತು ಕಂಪ್ಲೀಟ್ ನಿಮ್ಮ ಸ್ಕಿನ್ ಕೇರ್ ಮಿಸ್ಟೇಕ್ಸ್ಗಳು. ನೀವು ಈ ಮಿಸ್ಟೇಕ್ಸ್ಗಳನ್ನ ಸರಿ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಹೆಲ್ದಿ ಮತ್ತು ಡಿಸಿಪ್ಲೈನ್ ವೀಡಿಯೋಸ್ಗಳು ಮತ್ತು ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಮಾತ್ರ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ನನ್ನನ್ನು ಸಪೋರ್ಟ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.